ಬೆಳಗಾವಿಯ ಚಿತ್ತೂರಿನ ಬಳಿ ಡಾಬಾ ಒಂದರಲ್ಲಿ ಕಾರ್ಮಿಕರಿಗೆ ಕಾಲಿಗೆ ಸರಪಳಿ ಹಾಕಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಂತಹ ಪ್ರಕರಣ. ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಇಡೀ ಜಿಲ್ಲಾಡಳಿತವೇ ಆ ಡಾಬಾ ಬಳಿಗೆ ದೌಡಾಯಿಸಿದ್ದಾರೆ. ಡಾಬಾ ಒಂದರಲ್ಲಿ ಕಾರ್ಮಿಕರಿಗೆ ಸರಪಳಿ ಹಾಕಿ ಚಿತ್ರಹಿಂಸೆ ಕೊಟ್ಟಂತಹ ಪ್ರಕರಣ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಇಡೀ ಜಿಲ್ಲಾಡಳಿತವೇ ದೌಡಾಯಿಸಿದೆ. ಧಾರವಾಡದಲ್ಲಿರ್ತಕ್ಕಂಥ ಮುಲ್ಲಾ ಡಾಬಾಗೆ ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ಅಧಿಕಾರಿಗಳು, ಡಿಎಸ್ಪಿ, ಉಪತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಡಾಬಾದಲ್ಲಿ ಪರಿಶೀಲನೆಯ ಜೊತೆಗೆ ಕಾರ್ಮಿಕರಿಂದ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಸ್ಟೋರಿ. ಬೆಳಿಗ್ಗೆ 9 ಗಂಟೆಗೆ ಈ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ. ಸುದ್ದಿ ಬ್ರೇಕ್ ಮಾಡಿದ 25 ನಿಮಿಷದಲ್ಲೇ ಸ್ಥಳದಲ್ಲಿ ಪೊಲೀಸರು ಹಾಜರಿದ್ದರು. ಅಷ್ಟೇ ಅಲ್ಲ, ಜಿಲ್ಲಾಧಿಕಾರಿಗಳು ನಮಗೆ ರಿಯಾಕ್ಟ್ ಮಾಡಿದ್ರು, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ರಿಯಾಕ್ಟ್ ಮಾಡಿದ್ರು. ಇಮ್ಮಿಡಿಯೇಟಾಗಿ ಎಲ್ಲರೂ ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾರ್ಮಿಕರನ್ನು ಹೊರ ಕರೆದು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಏನು ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಯಾರೋ ಕಿರಣ್ ಜಾಧವ್ ಅಂತಕ್ಕಂಥ ವ್ಯಕ್ತಿ, ಆತ ಬಿಹಾರ ಮೂಲದ ವ್ಯಕ್ತಿ, ಅವನು ಮತ್ತು ಅವನ ತಂದೆ ಇಬ್ಬರೂ ಕೂಡ ಇಲ್ಲೇ ಕೆಲಸ ಮಾಡ್ತಾಯಿದ್ರು. ಅವನ ಕಾಲಿಗೆ ಸರಪಳಿ ಹಾಕಿ ಕಿಚನ್ನಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ರು. ಎಲ್ಲಾದರೂ ಓಡ್ ಹೋಗ್ಬಿಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಒಂದೊಂದು ಸರ್ತಿ ಜೀತ ಪದ್ಧತಿ ಅಂತಕ್ಕಂಥದ್ದು ಇನ್ನೂ ಇದೆಯಾ ನಮ್ಮಲ್ಲಿ ಅನ್ನಿಸುವಷ್ಟು ಅನುಮಾನ ಮೂಡ್ತಾ ಇತ್ತು ಈ ಪ್ರಕರಣ. ಧಾರವಾಡದ ಡಾಬಾದಲ್ಲಿ ಕಾರ್ಮಿಕರಿಗೆ ಸರಪಳಿ ಹಾಕಿದಂತಹ ಪ್ರಕರಣ. ಪಬ್ಲಿಕ್ ಟಿವಿಯ ನಾನ್ ಸ್ಟಾಪ್ ವರದಿ ಬಳಿಕ ಜಿಲ್ಲಾಡಳಿತ ಸ್ಥಳಕ್ಕೆ ದೌಡಾಯಿಸಿದೆ. ಆದರೆ ಡಾಬಾದ ಮಾಲೀಕ ನಾಪತ್ತೆಯಾಗಿದ್ದಾನೆ. ಕಾರ್ಮಿಕ ಕಿರಣ್ ಜಾಧವ್ ತಂದೆ ಅರುಣ್ ಅವರನ್ನ ವಿಚಾರಣೆ ಕೂಡ ಮಾಡಲಾಗಿದೆ. ಡಾಬಾದಲ್ಲಿ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ರಂತೆ ತಂದೆ ಮತ್ತು ಮಗ. ಮಗನಿಗೆ ಸರಪಳಿ ಕಟ್ಟಿದ್ದ ಬಗ್ಗೆ ಮಾಹಿತಿಯನ್ನು ಪಡೆದಿದೆ ಜಿಲ್ಲಾಡಳಿತ. ಇದು ನಮ್ಮ ವರದಿ, ನಮ್ಮ ಇಂಪ್ಯಾಕ್ಟ್ ಸ್ಟೋರಿ. ಒಂದಿಡೀ ಜಿಲ್ಲಾಡಳಿತ ಅಂದರೆ ಒಂದಿಡೀ ಆಡಳಿತ ಯಂತ್ರವೇ ಆ ಸ್ಪಾಟ್ಗೆ ಬರೋ ಹಾಗೆ ನಾವು ಮಾಡಿದ್ದೀವಿ. ಯಾಕೆ ಅಂತಂದರೆ ಪ್ರಜ್ಞಾವಂತ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣ ಇದು. ಈ ರೀತಿ ಇತ್ತೀಚಿನ ವರ್ಷಗಳನ್ನು ನಾವು ಎಲ್ಲೂ ಕೂಡ ನೋಡಿಲ್ಲ. ದೂರದ ರಾಜ್ಯಗಳಿಂದ ಕಾರ್ಮಿಕರನ್ನು ಕರ್ಕೊಂಡು ಬಂದು ಅವ್ರ ಕುಟುಂಬದವರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ 50,000 1 ಲಕ್ಷನ ಕೊಟ್ಬಿಡ್ತಾರೆ ಅಷ್ಟೇ. ಆಮೇಲೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಜೀತದಾಳುವಿನ ರೀತಿ ದುಡಿಸ್ಕೋತಾರೆ. ಸಂಬಳನೂ ಇಲ್ಲ, ಎಂಥದೂ ಇಲ್ಲ, ಹೊಟ್ಟೆಗೆ ಸರಿಯಾಗಿ ಊಟ ಕೊಡಲ್ವಂತೆ. ಇಲ್ಲ ಸರ್, ಅದು ತಪ್ಪು ಸರ್. ಅದು UP ಬಿಹಾರದವ ಅಂತೀರಲ್ಲ, ಅದು ತಪ್ಪು. ಅವ್ರ ತಂದೆ ಆದಂಥ ಮೂಲ UP ಬಿಹಾರದವ ಇರಬೇಕು. 1996ರಲ್ಲಿ ಅವ್ರ ತಂದೆಯವರು ನಮ್ಮ ಮಾಮಾರ ಜೊತೆ ಓನರ್ ಮುಲ್ಲಾ ದಾಬಾ ಓನರ್ ಜೊತೆ ಅವ್ನು ಮದುವೆ ಮಾಡಿದ್ದೈತೆ 1996. ಹಿಸ್ಟ್ರಿ ಕೇಳ್ಬೋದು, ಅವ್ರ ಮಿಸ್ಸಸ್ ಕೇಳ್ಬೋದು, ನಮ್ಮ ಲೇಬರ್ ಕೇಳ್ಬೋದು, ಅವಂಗೂ ಕೇಳ್ಬೋದು. ಈ ಥರ ಧಾರವಾಡ ಮತ್ತು ಕಿತ್ತೂರು ಬಾರ್ಡ್ರಲ್ಲಿ ಒಂದು ಮುಲ್ಲಾ ದಾಬಾ ಅಂತಿದೆ. ಅಲ್ಲಿ ಬೆಳಗ್ಗೆ ಏನು ಒಂದು ಟಿ ವಿಯಲ್ಲಿ ಪ್ರಸಾರ ಆಯಿತು ಸಂಬಂಧಪಟ್ಟಂಗೆ ನಾವು ಬಂದು ವೆರಿಫೈ ಮಾಡ್ತಾಯಿದ್ದೀವಿ. ಈಗಾಗಲೇ ಲೇಬರ್ ಆಫೀಸರ್ ಬಂದಿದ್ದಾರೆ, ರಿಂಗ್ ಕೇಸ್ ಕೊಡ್ತಾರೆ. ಆ ಪ್ರಕಾರ ನಾವು ಕ್ರಮ ಕೈಗೊಳ್ತೇವೆ. ಸರ್, ಈಗ ಅವ್ರ ಡಾಬಾ ಮಾಲೀಕರು ಮತ್ತು ಅವ್ರ ತಂದೆಗೆ ಏನು ವಶಕ್ಕೆ ತೊಗೊಂಡ್ರೆ ಹೆಂಗೆ ಸರ್? ಇಲ್ಲ, ವೆರಿಫೈ ಮಾಡ್ತಾಯಿದ್ದೀವಿ. ಇವಾಗ ಇನ್ನು ನಮಗೆ ಕೇಸ್ ರಿಜಿಸ್ಟರ್ ಆಗಬೇಕು, ವೆರಿಫೈ ಮಾಡ್ತಾಯಿದ್ದೀವಿ. ಫಾಲೋಅಪ್. ಹಾಂ, ಹುಡುಗಿನ ಮೆಂಟಲ್ ಇಲ್ಲ, ಅದು ಸಂಬಂಧಪಟ್ಟಂಗೆ ನಾವು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕು. ಈಗಲೇ ಹೇಳೋಕ್ಕಾಗೋದು ಹೇಳ್ತಾ ಇದ್ರು ಮೆಂಟಲ್ ಅಲ್ಲ, ಎನಿಥಿಂಗ್ ಅದನ್ನ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ನಮ್ಗೆ ಕ್ಲಿಯರ್ ಆಗೋದು ಅದ್ರ ಬಗ್ಗೆ. ಮೆಂಟಲ್ ಇದ್ದರೆ ಹೋಟೆಲಲ್ಲಿ ಇಟ್ಕೊಳ್ಳೋದು ತಪ್ಪಲ್ಲ ಸರ್? ನಾಳೆ ಏನಾದರೂ ಅಡುಗೆಯಲ್ಲಿ ಏನಾದರೂ ತೊಂದರೆ ಅದೇ ಹೇಳಿದ್ನಲ್ಲ, ಈಗ ನಮಗೆ ಮೆಂಟಲ್ ಇದಾನ ಇಲ್ಲ ಅಂತ ತಿಳ್ಕೊಂಡು ನಾನು ಕ್ಲಿಯರಾಗಿ ವೆರಿಫೈ ಮಾಡಬೇಕು. ಇನ್ ಕೇಸ್ ಡಾಕ್ಯುಮೆಂಟ್ಸ್ ಇದ್ದರೆ ಅದು ಸಂಬಂಧಪಟ್ಟಂಗೆ ವೆರಿಫೈ ಮಾಡಿ ನೆಕ್ಸ್ಟ್ ಫರ್ದರ್ ನಾವು ಇನ್ವೆಸ್ಟಿಗೇಷನ್ ತೊಗೋತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಜಾವೀದ್, ಈಗ ಸ್ಥಳಕ್ಕೆ ಯಾವ ಅಧಿಕಾರಿಗಳು ಬಂದಿದ್ದಾರೆ, ಏನು ಕ್ರಮವನ್ನು ಕೈಗೊಂಡಿದ್ದಾರೆ? ಅರವಿಂದ್, ಏನು ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿಯಲ್ಲಿ ಏನು ಧಾರವಾಡ ತಾಲೂಕಿನ ತೇಗೂರು ಗ್ರಾಮದ ಮುಲ್ಲಾ ಢಾಬಾದಲ್ಲಿ ಏನು ಪ್ರಕರಣ ನಡೆದಿತ್ತು, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ SP ಆಗಿರ್ಬೋದು, ಧಾರವಾಡ AC ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದು ಏನಂತ ಹೇಳಿದ್ರೆ ಇಲ್ಲಿ ಒಂದು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಮಿಕರಿಂದ ಏನಂತ ಹೇಳಿದ್ರೆ ಧಾಬಾ ಮಾಲೀಕನಿಂದ ಆ ಸಂಪೂರ್ಣವಾದಂಥ ಈ ಪ್ರಕರಣಕ್ಕೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಕಿರಣ್ ಅನ್ನುವಂಥ ಏನು ಸರಪಳಿಯಲ್ಲಿ ಏನು ಈ ಸರಪಳಿ ಹಾಕಿ ಇಟ್ಟಿದ್ದಂಥ ಕಿರಣನ ತಂದೆ ಏನಂತಿದೆ ಅರುಣ್ ಇದ್ದಾನೆ, ಅವನಿಗೆ ತೀವ್ರ ವಿಚಾರಣೆಗೆ ಒಳಪಡಿಸಿರುತ್ತದೆ. ಯಾಕಂತ ಹೇಳಿದ್ರೆ ತಂದೆ ಮಗ ಒಂದೇ ಕಡೆ ಇದ್ದಾಗ ಆ ಮಗನಿಗೆ ಸರಪಳಿ ಹಾಕಿ ಯಾವ ರೀತಿಯಾಗಿ ಅಮಾನುಷವಾಗಿ ಏನಂತ ಹೇಳಿದ್ರೆ ನಡೆದುಕೊಂಡಿದ್ದಾರೆ ಅನ್ನೋಂಥದ್ದು ಸಂಪೂರ್ಣವಾಗಿ ಏನಂತ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ SP ಅವರೀಗ ಸದ್ಯಕ್ಕೆ ಏನಂತ ಹೇಳಿದ್ರೆ
ಅರುಣ್ ಏನು ಕಿರಣ್ ತಂದೆ ಅರುಣ್ ಇದ್ದಾನೆ, ಅವ್ರ ಜೊತೆ ಏನಂತ ಹೇಳಿದ್ರೆ ಧಾಬಾ ಮಾಲೀಕ ಏನು ಇದ್ದಾರೆ ಅವ್ರಿಗೆ ಏನಂತ ಇಬ್ಬರಿಗೂ ವಿಚಾರಣೆಗೆ ಏನಂತ ಹೇಳಿದ್ರೆ ಧಾರವಾಡಕ್ಕೆ ಏನಂತ ತೆಗೆದುಕೊಂಡು ಹೋಗಿರುವಂಥದ್ದು. ಆದರೆ ಧಾಬಾ ಮಾಲೀಕ ಈ ರೀತಿ ಏನಂತಿದ್ರೆ ನಾವು ಯಾವುದೇ ರೀತಿಯ ಅಮಾನುಷವನ್ನಂತಂದ್ರೆ ಅಮಾನವೀಯ ಕೆಲಸ ಮಾಡಿಲ್ಲ ಅನ್ನೋಂಥ ಒಂದು ಸ್ಪಷ್ಟನೆ ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಆದರೆ ಸರಪಳಿ ಹಾಕಿ ಇಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆ ಈಗಲೂ ಕೂಡ ಏನಂತ ಹೇಳಿದ್ರೆ ಎಲ್ರಿಗೆ ಕಾಡ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು. ಅರವಿಂದ್. ಓಕೆ, ಬಟ್ ನೋಡೋಣ. ಎನಿವೇ, ಥ್ಯಾಂಕ್ ಯು ಜಾವಿದ್. ಸದ್ಯಕ್ಕಂತೂ ಈಗ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಒಂದು ಸ್ಪಷ್ಟ, ಅವ್ರ ತಂದೆ ಹೇಳಿದ ಪ್ರಕಾರ ಆತನಿಗೆ ಮೆಂಟಲ್ ಇಲ್ನೆಸ್ ಅಂದರೆ ಮಾನಸಿಕ ಅಂದರೆ ಅವನ ತೊಂದರೆ ಏನಾದರೂ ಅನಾರೋಗ್ಯ ಕಾಡ್ತಾ ಇದ್ದರೆ ಅವನನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾದರೂ ಹೇಗೆ ಅಂತಕ್ಕಂಥ ಪ್ರಶ್ನೆ ಮೂಡುತ್ತಲ್ಲ, ಅದಕ್ಕಾದರೂ ಉತ್ತರ ಕೊಡಬೇಕು. ಇನ್ನೂ ಕ್ರಮದ ಬಗ್ಗೆ ಇನ್ನಷ್ಟು ಈಗ ಕಾರ್ಮಿಕ ಇಲಾಖೆಯವರು ಕಂಪ್ಲೇಂಟ್ ಏನು ಕೊಡ್ತಾರೆ ಅದರ ಮೇಲೆ ನಾವು ಕ್ರಮ ತಗೋತೀವಿ ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ.